ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಬರಗೂರಿನಲ್ಲಿ ಏನು ನಾವು ಕೆಳಗಡೆ ಬಸ್ ಸ್ಟ್ಯಾಂಡ್ ಅಂತ ಏನು ಕರಿತೀವಿ, ಮದ್ಲೂರು ಸರ್ಕಲ್ಲು, ಆರೋಗ್ಯರೆ ಸರ್ಕಲ್ಲು ಎಲ್ಲನೂ ಕೂಡ ಹೇಳ್ತಿರ್ತೀವಿ. ಈ ಒಂದು ಸ್ಥಳದಲ್ಲಿ ಈಗಾಗಲೇ ನಾವು 3 ವರ್ಷದ ಕೆಳಗಡೆ ಒಂದು ಚಿಕ್ಕದಾಗಿ ಅಲ್ಲೊಂದು ನಾಮಫಲಕವನ್ನು ಕೂಡ ಹಾಕಿದ್ವಿ. ಏನೋ ನಾಡಪ್ರಭು ಕೆಂಪೇಗೌಡರು ವೃತ್ತ ಅಂತ ಹೇಳ್ಬಿಟ್ಟು. ಇವತ್ತು ಅದೇ ವೃತ್ತದಲ್ಲಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯನ್ನು ಇವತ್ತು ಎಲ್ಲ ಸಮುದಾಯದವರು, ಯಾಕೆಂದರೆ ಕೆಂಪೇಗೌಡರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾದವರಲ್ಲ. ಹಾಗಾಗ್ಬಿಟ್ಟು ಇವತ್ತು ತಾವು ನೋಡ್ಬೋದು, ಏನು ಊರಿನಲ್ಲಿ ಎಲ್ಲ ಸಮುದಾಯದವರು ಕೂಡ ಈ ಒಂದು ಕೆಲಸಕ್ಕೆ ಕೈ ಜೋಡಿಸಿದ್ದಾರೆ. ಅದೇ ರೀತಿ ಅಕ್ಕಪಕ್ಕದ ಏನೋ ನಮ್ಮ ಬರಗೂರು ಪಂಚಾಯತಿ ಗ್ರಾಮಸ್ಥರು ಇರ್ಬೋದು. ಅದೇ ರೀತಿ ಇವತ್ತು ಏನೋ ಈ ಪುತ್ಥಳಿಗೆ ಅಡಿಗಲ್ಲು ಹಾಕೋದಕ್ಕೆ ತರಾತುರಿಯಾಗಿ ಯಾರಿಗೂ ಕೂಡ ಹೇಳೋಕ್ಕಾಗಿಲ್ಲ ಅಂತ ನಾನಾದರೂ ಭಾವಿಸ್ಕೊಳ್ತೀನಿ. ಯಾಕೆಂದರೆ ತಾಲೂಕಿನಲ್ಲೂ ಕೂಡ ಸಾಕಷ್ಟು ಸಮುದಾಯದ ಎಲ್ಲ ಮುಖಂಡರುಗಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಪುತ್ಥಳಿ ಈಗೇನು ಶಿರಾದಲ್ಲೂ ಕೂಡ ಇವತ್ತು ಪುತ್ಥಳಿಯನ್ನು ಸ್ಥಾಪನೆ ಮಾಡೋಕ್ಕಾಗಿಲ್ಲ. ಈಗಾಗಲೇ ಸುಮಾರು 3 ವರ್ಷದ ಕೆಳಗಡೆ ಅನ್ಸುತ್ತೆ ಹುಲಿಕುಂಟನಲ್ಲಿ ಬಹಳ ಅದ್ಭುತವಾಗಿ ಒಂದು ಪುತ್ಥಳಿಯನ್ನು ಪ್ರಪ್ರಥಮವಾಗಿ ಸ್ಥಾಪನೆ ಮಾಡಿದ್ದಾರೆ. ತದನಂತರ ಇವತ್ತು ಬರಗೂರಿನಲ್ಲಿ, ಯಾಕೆಂದರೆ ಒಂದು ತಾಲೂಕಿನಲ್ಲೇ ಒಂದು ಹೆಸರುವಾಸಿಯಾದಂಥ ಒಂದು ಊರು, ಈ ಒಂದು ಊರಿನಲ್ಲಿ ಇವತ್ತು ಏನು ಕೆಂಪೇಗೌಡ ಪುತ್ಥಳಿಯನ್ನು ಏನು ಸ್ಥಾಪನೆ ಮಾಡೋದಕ್ಕೆ ಎಲ್ಲರೂ ಹೊರಟಿದ್ದೀವಿ. ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಅದೇ ರೀತಿ ಇಲ್ಲೊಂದು ಬಸ್ ತಂಗುದಾಣವನ್ನು ಕೂಡ ಪಂಚಾಯತಿ ಅವರು ನಿರ್ಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ಪುತ್ಥಳಿ ಕಾರ್ಯಕ್ರಮ ಏನು ಇವತ್ತು ಹೊರಟಿದ್ದೀವಿ, ಯಾವುದೇ ರೀತಿ ವಿಘ್ನ ಬರದೆ ಸುಸೂತ್ರವಾಗಿ ನಡೀಲಿ ಅಂತ ಹೇಳ್ಬಿಟ್ಟು ಹೇಳಿ ಎಲ್ಲರ ಸಹಕಾರ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಈ ದಿವಸದ ಕಾರ್ಯಕ್ರಮದಲ್ಲಿ ಏನಿವತ್ತು ಬರಗೂರು ಗ್ರಾಮ ಪಂಚಾಯತಿನಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಸೇರಿ ಏನೀಗ ಈ ಕೆಂಪೇಗೌಡ ಪುತ್ಥಳಿಯನ್ನು ಇಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಭಾಳ ಆಸೆಯಿಂದ ಹೇಳಿದ್ದಾರೆ. ಮತ್ತು ಎಲ್ಲರೂ ಒಗ್ಗೂಡಿ ಇಡೀ ಗ್ರಾಮಸ್ಥರನ್ನ, ಇಡೀ ಗ್ರಾಮ ಪಂಚಾಯತಿನವ್ರಿಗೂ ಕೂಡ ಗಮನಕ್ಕೆ ತಂದು ಇವತ್ತೇನು ಇಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ. ಇದು ತುಂಬ ಸಂತೋಷದ ವಿಚಾರ. ಹಾಗೆಯೇ ಈ ಬರಗೂರಲ್ಲಿ ಒಂದು ಕೊರತೆ ಇತ್ತು, ಏನು ಬಸ್ಸು ನಿಲ್ದಾಣ ಇರಲಿಲ್ಲ. ಈಗ ಕೂಡ ಅದನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೊರಟಿದ್ದಾರೆ. ಇವೆರಡು ವಿಚಾರದಲ್ಲಿ ಭಾಳ ಸಂತೋಷ ತಂದಿರ್ತಕ್ಕಂಥದ್ದು. ಈಗಿನ ಗ್ರಾಮ ಪಂಚಾಯತಿಯನ್ನು ಹಿರಿಯರಾಗ್ಬೋದು ಅಥವಾ ನಮ್ಮ ಕಾಂತರಾಜ್ ಆಗಿರ್ಬೋದು, ಎಲ್ಲರೂ ಸೇರಿ ಇದೊಂದು ಕೆಲಸಕ್ಕೆ ಕೈ ಹಾಕಿರೋದು ತುಂಬ ಒಳ್ಳೆ ಕೆಲಸ ಅಂತ, ಉತ್ತಮವಾದ ಕೆಲಸ ಅಂತ ಕೂಡ ನಾವು ಭಾವಿಸ್ತೀವಿ. ಹೀಗಾಗಿ ಬರಗೂರು ಭಾಳ ಹೆಸರು ಮಾಡಿರ್ತಕ್ಕಂಥ ಊರು. ಈ ಮೊನ್ನೆ ತಾನೇ ಇನ್ನೂ ಅಂಬೇಡ್ಕರ್ ಪುತ್ಥಳಿಯನ್ನು ಆವರಣ ಮಾಡಿದಂಥ ಊರು ಇದು. ಈಗಲೂ ಕೂಡ ಏನು ಕೆಂಪೇಗೌಡರು ಪುತ್ಥಳಿಯನ್ನು ಆವರಣ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ತುಂಬ ಸಂತೋಷದ ವಿಚಾರ. ಇದು ಕೆಂಪೇಗೌಡರು ಒಬ್ಬರಿಗೆ ಸೇರಿರ್ತಕ್ಕಂಥ ಸೀಮಿತವಲ್ಲದ ಇದು ಎಲ್ಲ ಸಮುದಾಯದವರು ಕೂಡ ಪ್ರತಿಯೊಂದು ದೇವರಾಗಿರ್ಬೋದು ಅಥವಾ ಏನು ಅಂಬೇಡ್ಕರ್ ಆಗಿರ್ಬೋದು, ಕೆಂಪೇಗೌಡರಾಗಿರ್ಬೋದು, ವಾಲ್ಮೀಕಿ ಆಗಿರ್ಬೋದು, ಬಸವಣ್ಣರಾಗಿರ್ಬೋದು, ಇದನ್ನು ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ನಮ್ಮದು ಅಂತ. ಆದರೆ ನನಗೆ ತಿಳಿದಿರೋ ಪ್ರಕಾರ ಪ್ರತಿಯೊಂದು ದೇವರಾಗಿರ್ಬೋದು, ಇವರೆಲ್ಲ ಏನು ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲ ಸಮುದಾಯದಕ್ಕೆ ಸೇರಿರ್ತಕ್ಕಂಥವ್ರು ಅಂತ ನಾನು ಕೂಡ ಭಾವಿಸ್ತಾ ಇವತ್ತೇನು ಇಲ್ಲಿ ಈ ಕೆಲಸ ಮಾಡೋಕೆ ಹೊರಟಿದ್ದಾರೆ ಅವ್ರಿಗೆಲ್ರಿಗೂ ತುಂಬ ಶುಭಾಶಯಗಳನ್ನ ಹೇಳ್ತಾ, ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ರಿಗೂ ಕೂಡ ಕೊನೆಯದಾಗಿ ನಾನು ನಮಸ್ಕಾರಗಳನ್ನ ಹೇಳ್ತಾ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಬೆಂಗಳೂರು ಕಟ್ಟಿ ಬೆಳೆಸಿದಂತಹ ಕೆಂಪೇಗೌಡ ಅವರ ಪ್ರತಿಮೆಯನ್ನು ನಮ್ಮ ಬರಗೂರು ಗ್ರಾಮದಲ್ಲಿ ಗುದ್ಲಿ ಪೂಜೆಯನ್ನು ನೆರವೇರಿಸಿ, ಹಾಗೆ ಬರಗೂರಿನಲ್ಲಿ ವಿಶೇಷವಾಗಿ ತಂಗುದಾಣ ಅವಶ್ಯಕತೆ ಇತ್ತು. ಇವತ್ತು ಅದು ಸಹ ಈ ಗುದ್ಲಿ ಪೂಜೆ ಆಗಿದೆ. ಅದು ಭಾರಿ ಸಂತೋಷ. ಹಾಗೆ ಒಂದು ವಿಶೇಷ, ನಮ್ಮೂರು ವಿಶೇಷ ಏನಂದ್ರೆ, ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಯಾವುದೇ ಜನಾಂಗಕ್ಕೆ ಸೀಮಿತವಾಗದಂಗೆ ಎಲ್ಲರೂ ಕೈ ಜೋಡಿಸಿ ಮಾಡ್ತೀವಲ್ಲ, ಅದೊಂದು ಭಾರಿ ನಮ್ಮೂರಲ್ಲಿ ಭಾರಿ ವಿಶೇಷ. ಅದರಿಂದ ಈ ಕೆಂಪೇಗೌಡ ಪ್ರತಿಮೆನ ಇನ್ನು ಆದಷ್ಟು ಜಲ್ದಿ ಆಗಲಿ, ನಾನು ನನ್ನ ಕೈಲಾದಷ್ಟು ಸಹಾಯನ ನಾನು ಮಾಡ್ತೀನಿ ಅಂತ ಹೇಳ್ತಾ ನಾನು 2 ಮಾತನ್ನ ಪ್ರಪ್ರಥಮವಾಗಿ ಬೆಂಗಳೂರನ್ನು ಆಳಿದಂತಹ ಕೆಂಪೇಗೌಡರವರ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕೆಂಬ ಉದ್ದೇಶದಿಂದ ಇವತ್ತು ಎಲ್ಲರೂ ಸಹ ಸೇರಿಬಿಟ್ಟು, ಬರಗೂರಿನ ಎಲ್ಲ ಜನತೆ ಸೇರಿಬಿಟ್ಟು ಈ ಒಂದು ಪ್ರತಿಷ್ಠಾಪನೆ ಗುದ್ಲಿ ಪೂಜೆಯನ್ನು ಏರ್ಪಡಿಸಿದ್ದಾರೆ. ಹಾಗೆಯೇ ಬರಗೂರಿನಲ್ಲಿ ತುಂಬ ಅತ್ಯವಶ್ಯಕವಾಗಿತ್ತು ಬಸ್ ನಿಲ್ದಾಣ. ಆ ಬಸ್ ನಿಲ್ದಾಣವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹ ಇವತ್ತು ಬರಗೂರು ಗ್ರಾಮ ಪಂಚಾಯತಿ ಕಡೆಯಿಂದ ಆಗ್ತಾಯಿದೆ. ಇವತ್ತೆಲ್ಲ ಒಂದು ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ಒಂದು ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದರೆ
ಏಕಕಾಲದಲ್ಲಿ ಬರಗೂರಿನಲ್ಲಿ ಬಹುದಿನಗಳ ನಿರೀಕ್ಷೆಯಲ್ಲಿದ್ದಂತಹ ಕೆಂಪೇಗೌಡ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು, ಹಾಗೆ ಬಸ್ ನಿಲ್ದಾಣವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಏಕಕಾಲ ನಡೀತಾ ಇದೆ. ಖಂಡಿತವಾಗ್ಲೂ ಸಹ ಇವೆಲ್ಲರ ಒಂದು ಒಗ್ಗಟ್ಟಿನಿಂದ ಈ ಒಂದು ಪ್ರತಿಮೆ ಚೆನ್ನಾಗಿ ಸುಂದರವಾಗಿ ಕಟ್ಟಡ ಮೂಡಿಬರಲಿ, ಹಾಗೆ ಬಸ್ ನಿಲ್ದಾಣ ಆಗೋದು ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಲಿ. ಹಾಗೆ ಎಲ್ಲರೂ ಸಹ ಇವತ್ತೇನಿದು ಈಗ ಒಂದು ಕಾರ್ಯವನ್ನು ಕೈಗೊಳ್ಳುವ ಮುಂದೆ ಎಲ್ಲ ಒಗ್ಗೂಡಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅನುದಾನವನ್ನು ಕ್ರೋಢೀಕರಿಸಿ ಎಲ್ಲರೂ ಸಹ ಒಮ್ಮತದಿಂದ ಕಾರ್ಯವನ್ನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ, ಹಾಗೆಯೇ ಇವತ್ತು ಎಲ್ಲರೂ ಸೇರಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಹಾಗೂ ಎಲ್ಲ ಪ್ರಮುಖ ಮುಖಂಡರುಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಮುಂದಿನ ದಿನಗಳಲ್ಲೂ ಸಹ ಇದೇ ಒಗ್ಗಟ್ಟನ್ನು ಪ್ರದರ್ಶಿಸಿ ಈ ಒಂದು ಸುಂದರವಾದ ಕಟ್ಟಡ ಮತ್ತು ಪ್ರತಿಷ್ಠಾಪನೆ ಆಗೋ ಮುಖಾಂತರ ಒಂದು ಬಸ್ ನಿಲ್ದಾಣ ಸಹ ಸ್ಥಾಪನೆ ಆಗಲಿ ಅಂತ ಬಿಟ್ಟು ನಿಮ್ಮೆಲ್ಲರ ಪರವಾಗಿ ಒಕ್ಕೂರಿನಿಂದ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ.